ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ನನ್ನ ಹೆಸರು ರಾಜವರ್ಧನ್ ಆ್ಯಂಡ್ ನನ್ನ ಚಾನಲ್ ಹೆಸರು ಎಕ್ಸ್ಪ್ಲೋರ್ ವಿತ್ ರೈಡರ್ ರಾಜ್. ಸೊ ಈ ಚಾನಲಲ್ಲಿ ನಾನು ಈ ಮೊದಲಿಗೆ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ಬಟ್ ಯಾವುದಕ್ಕೂ ನನ್ನ ವಾಯ್ಸ್ನ ನಾನು ಕೊಟ್ಟಿರಲಿಲ್ಲ. ಸೊ ಇದೇ ಮೊದಲು ನಾನು ಈ ವಿಡಿಯೋಗೆ ನನ್ನ ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗೆ ನಾನು ಈ ನನ್ನ ಚಾನಲಲ್ಲಿ ನಿಮಗೆ ಯಾವೆಲ್ಲ ಕಂಟೆಂಟ್ ಮೇಲೆ ವಿಡಿಯೋ ನೋಡ್ಬೋದು ಅಂದರೆ ಟ್ರಾವೆಲಿಂಗ್ ಬಗ್ಗೆ, ಸೊ ಏನು ಅಂದರೆ ಹೊಸ ಜಾಗದ ಬಗ್ಗೆ, ಪ್ರಯಾಣದ ಬಗ್ಗೆ, ಅದರ ಮಾತುಕತೆ ಮತ್ತು ಅಲ್ಲಿನ ವೈಶಿಷ್ಟ್ಯತೆ ಬಗ್ಗೆ, ಆಮೇಲೆ ಫೆಸ್ಟಿವಲ್ಸ್ ವಿಡಿಯೋಗಳು. ಸೊ ಅಂದರೆ ಆ ಪರ್ಟಿಕ್ಯುಲರ್ ಜಿಲ್ಲೆ ಅಥವಾ ಕರ್ನಾಟಕ ಅಥವಾ ಔಟ್ ಆಫ್ ಕರ್ನಾಟಕ ಆಗಲಿ ಅಲ್ಲಿನ ಹಬ್ಬಗಳು ಮತ್ತು ಅಲ್ಲಿನ ಆಚರಣೆಗಳ ಬಗ್ಗೆ. ಸೊ ಆಮೇಲೆ ಇನ್ನೊಂದು ಏನಂದರೆ ಬೈಕ್ ರೈಡಿಂಗ್. ಏನು ನೀವೆಲ್ಲ ನನ್ನ ಚಾನಲಲ್ಲಿ ಯಾವೆಲ್ಲ ಕಂಟೆಂಟ್ ವೀಡಿಯೋಗಳನ್ನ ನೋಡ್ತಿರೋ, ಎಲ್ಲ ಕಂಟೆಂಟ್ಗಳಿಗಿಂತ ನನಗೆ ತುಂಬ ಇಷ್ಟವಾಗಿದ್ದು ಆಮೇಲೆ ಜಾಸ್ತಿ ನಾನು ಫ್ಯಾಷನಬಲ್ ಇರೋದಂದರೆ ಬೈಕ್ ರೈಡಿಂಗ್ ಮೇಲೆ. ಯಾಕೆಂದರೆ ನಾನೊಬ್ಬ ಬೈಕ್ ರೈಡರ್ ಆಗಬೇಕು, ಅದರದ್ದು ಆ ರೈಡಿಂಗ್ ಜೊತೆ ವೀಡಿಯೋಗಳು ಮಾಡಬೇಕು, ಅದನ್ನೆಲ್ಲ ನಾನು ಈ ಥರ ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅನ್ನೋದು ತುಂಬ ಇತ್ತು. ಬಟ್ ಕಾರಣಾಂತರಗಳಿಂದ ನನಗೆ ಅದು ಆಗಿರಲಿಲ್ಲ. ಸೊ ಈಗ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನನಗೆ ಒಂದು ಸಪೋರ್ಟ್ ಬೇಕು ಆ್ಯಂಡ್ ನಿಮ್ಮ ಕಡೆಯಿಂದಲೂ ನೀವು ನನಗೆ ಸಪೋರ್ಟ್ ಮಾಡಿಸಿ. ಹಾಗೂ ನಾನು ಈ ಬೈಕ್ ರೈಡಿಂಗ್ ಜೊತೆಗೆ ಅದ್ರ ಜೊತೆಗೆ ವಿವರಣೆ ಮತ್ತು ಹೊಸ ಬೈಕ್ ಆಗಲಿ ಅಥವಾ ಹೊಸ ಕಾರಾಗಲಿ ಅದನ್ನು ಓಡಿಸುವ ರೀತಿ ಅಥವಾ ಅದರ ವಿವರಣೆ ಆಗಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಡೆವೋಷ್ನಲ್ ಕಂಟೆಂಟ್ಸ್ ಅಂದರೆ ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಔಟ್ ಆಫ್ ಕರ್ನಾಟಕನೂ ಆಗಿರ್ಬೋದು. ಸೊ ಅಲ್ಲಿನ ಸಂಪ್ರದಾಯ, ಅಲ್ಲಿನ ಆಚರಣೆ, ಆಮೇಲೆ ಅಲ್ಲಿನ ವಿಶಿಷ್ಟತೆಗಳ ಬಗ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈವೆಂಟ್ಸ್ ಕಂಟೆಂಟ್ಸ್ ಮೇಲೂ ವೀಡಿಯೋ ಮಾಡ್ತೀನಿ. ಏನು ಅಂದರೆ ಈ ಮನೋರಂಜನೆ ಕಾರ್ಯಕ್ರಮಗಳಾಗ್ಬೋದು, ಅದು ನಮ್ಮ ಏರಿಯಾದಲ್ಲಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಔಟ್ ಆಫ್ ಕರ್ನಾಟಕನೂ ಆಗಿರ್ಬೋದು. ಸೊ ಇದರ ಬಗ್ಗೆ ನಾನೊಂದು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಲೋಕಲ್ ಕಲ್ಚರ್ ಬಗ್ಗೆ. ಸೊ ಇದೇನೆಂದರೆ ಆ ಪರ್ಟಿಕ್ಯುಲರ್ ಏರಿಯಾ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ಹತ್ರ ನಡೆಯುವಂಥ ಕಲ್ಚರ್ಗಳ ಬಗ್ಗೆ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ಲೈಫ್ ಸ್ಟೈಲ್ಸ್ ಅಂದರೆ ಲೈಕ್ ಫ್ಯಾಷನಬಲ್ ಥಿಂಗ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಆರ್ ಏನು ಅಂದರೆ ನಿಮ್ಮ ಈ ಹೊಸದಾಗಿ ಪರ್ಚೇಸ್ ಮಾಡೋ ಥಿಂಗ್ಸ್ಗಳಾಗಿರ್ಬೋದು. ಸೊ ಅದರದ್ದು ಅನ್ಬಾಕ್ಸಿಂಗ್ ವೀಡಿಯೋಗಳಾಗಿರ್ಬೋದು. ಸೊ ಇವನ್ನ ನಾನು ನಿಮಗೆ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಈ ನನ್ನ ಪ್ರತಿ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ಅನುಭವ ಅಥವಾ ಖುಷಿ, ಸಂತೋಷ ಅಥವಾ ನಿಮಗೆ ಹೆಚ್ಚು ನೆನಪಾಗುವಂತಹ ಕ್ಷಣಗಳನ್ನು ನೀಡೋದಕ್ಕೆ ನಾನಿಲ್ಲಿ ಟ್ರೈ ಮಾಡ್ತೀನಿ. ಹಾಗೆ ಪ್ರತಿಯೊಂದು ರೈಡ್ ಆಗಲಿ, ಪ್ರತಿಯೊಂದು ಪ್ರವಾಸ ಆಗಲಿ ಅಥವಾ ನಿಮ್ಮ ಹೃದಯ ತಟ್ಟುವಂತಹ ನಿಸರ್ಗದ ಸೌಂದರ್ಯ ಅಥವಾ ಸಂಸ್ಕೃತಿ ಇಲ್ಲಿ ನಿಮಗೆ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಷ್ಟು ವಿಷಯಗಳು ಅಥವಾ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ನಮ್ಮ ಪ್ರಯಾಣ ಗಂಗಾವತಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ. ಇದು ಗಂಗಾವತಿಯಿಂದ ಇರೋದು 14 ಕಿಲೋಮೀಟರ್, ಅಂದರೆ 14 ಕಿಲೋಮೀಟರ್. ಈ ಮುಂಚೆ ನನ್ನ ಚಾನಲಲ್ಲಿ ಅಂಜನಾದ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿ ನಾನು ಅಂಜನಾದ್ರಿನ ಎಕ್ಸ್ಪ್ಲೋರ್ ಮಾಡಿದ್ದೆ. ಇವತ್ತಿನ ವಿಶೇಷ ಏನಂತಂದರೆ, ಸೊ ಶ್ರಾವಣ ಕಡೆ ಶನಿವಾರ ಆಗಿರೋದ್ರಿಂದ ತುಂಬ ಹನುಮಾನ್ ಭಕ್ತಾದಿಗಳು ಸಮೂಹ ಬರುತ್ತೆ ಅಲ್ಲಿ. ಇದ್ರ ಜೊತೆಗೆ ಹನುಮ ಮಾಲಾಧಾರಿಗಳು ಬರ್ತಾರೆ ಮತ್ತು ಅದು ವಿಸರ್ಜನೆ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಬನ್ನಿ ಗಾಯ್ಸ್, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ನಮ್ಮ ಗಂಗಾವತಿ ಬಸ್ ನಿಲ್ದಾಣ. ಇದು ನಾನು ಹುಟ್ಟಿ ಬೆಳೆದಂಥ ಊರು. ಸೊ
ಓಹೋ, ಆಲ್ರೆಡಿ ಗಣೇಶನ ವೆಲ್ಕಮ್ ಮಾಡೋದಕ್ಕೆ ಸ್ಟೇಜ್ನ ರೆಡಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಗಂಗಾವತಿ ಹಿಂದೂ ಮಹಾಮಂಡಳಿ ಕಡೆಯಿಂದ. ಹಾಗೆ ಸ್ನೇಹಿತರೆ, ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ಮಧ್ಯದಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ರನ್ ಮಾಡ್ತೀನಿ, ಸೊ ಸಹಕರಿಸಿ. ಗೈಸ್, ನನ್ನ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಪ್ಯಾಲೇಸ್ ಥರ, ಅದು ಹೋಟೆಲ್ ಲಲಿತ್ ಮಹಲ್ ಅಂತೇಳಿ ಗಂಗಾವತಿ ಎಂಟ್ರೆನ್ಸಲ್ಲಿದೆ. ಬೋರ್ಡಿಂಗ್ ಆ್ಯಂಡ್ ಲಾಡಿಂಗ್ ಚೆನ್ನಾಗಿದೆ. ಸೊ ನೀವು ಈ ಕಡೆ ಗಂಗಾವತಿ ಕಡೆ ಸ್ಟೇಯಿಂಗ್ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದುಗಡೆ ನನ್ನ ರೈಟ್ ಸೈಡು ಬೆಟ್ಟದ ಮೇಲ್ಗಡೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ನೀವು ಗಂಗಾವತಿಯಿಂದ ಆನೆಗುಂದಿ ಸೈಡ್ ಹೋಗುವಾಗಲಿ ಅಥವಾ ಆನೆಗುಂದಿಯಿಂದ ಈ ಕಡೆ ಗಂಗಾವತಿ ಕಡೆ ಬರುವಾಗಲಿ ಒಂದ್ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆನೂ ನಾನು ನಿಮಗೆ ಅಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬಗ್ಗೆನೂ ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ಚಾನಲಲ್ಲಿ ಹಾಕ್ತೀನಿ. ನಿಮಗೆ ಮುಂದೆ ತೋರಿಸ್ತೀನಿ ನಾನು ಎಲ್ಲಿದೆ ಅಂತೇಳಿ. ಇದೇ ನೋಡಿ, ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದ್ದಾರೆ, ಇದು ಅಯ್ಯಪ್ಪ ಸ್ವಾಮಿ. ಹಾಗೆ ಹೆದರು ಕಾಣ್ತಾ ಇದೆ ನೋಡಿ, ಅದು ಸಾಯಿಬಾಬಾ ಟೆಂಪಲ್ಲು ನಮ್ಮ ಗಂಗಾವತಿ ಎಂಟ್ರೆನ್ಸಲ್ಲಿದೆ. ಸೊ ಇಲ್ಲೇ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಕಾಲೇಜ್ಗೆ. ಇಲ್ಲೇ ನನ್ನ ಲೆಫ್ಟ್ ಸೈಡ್ಗೆ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇದೆ ನಮ್ಮ ಗಂಗಾವತಿ ಎಂಟ್ರೆನ್ಸಲ್ಲಿ. ನೀವು ನಮ್ಮ ಗಂಗಾವತಿ ಸೈಡ್ ಬಂದರೆ ಜಾಸ್ತಿ ಬೆಟ್ಟ ಗುಡ್ಡ ಹಾಗೆ ಗಿಡ ಮರಗಳು, ಆಮೇಲೆ ತುಂಬ ನೇಚರ್ನ ಕಾಣ್ತೀರ. ಸೊ ಏನಂದರೆ ಬೈಕರ್ಸ್ಗೆ ಈ ಥರ ನೈಸ್ ರೋಡು ಹಾಗೆ ಈ ಥರ ಕರ್ವ್ ಇರೋ ಥರ ರೋಡ್ ಏನಾದರೂ ಸಿಕ್ಕರೆ ಅವ್ರಿಗೆ ಬೈಕ್ಗೆ ರೆಕ್ಕೆ ಕಟ್ಟಿದಂಗೆ ಆಗುತ್ತೆ ಡ್ರೈವ್ ಮಾಡುವಾಗ, ರೈಡ್ ಮಾಡುವಾಗ. ಆಮೇಲೆ ನಮ್ಮ ಈ ಒಂದು ಪ್ಲೇಸ್ ಹತ್ರ ಜಾಸ್ತಿ ಗುಡ್ಡ ಬೆಟ್ಟಗಳಲ್ಲಿ ಜಾಸ್ತಿ ಕರಡಿಗಳು ಕಂಡುಬರ್ತವೆ. ಸೊ ಇಲ್ಲಿ ನಿಯರ್ ದರೋಜಿ ಕರಡಿ ಧಾಮ ಇದೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಅಥವಾ ಕೇಳಿರ್ಬೋದು, ನಮ್ಮ ಗಂಗಾವತಿ ಸೈಡು ತುಂಬ ಭತ್ತ ಬೆಳೀತಾರೆ. ಹಾಗಾಗಿ ನಿಮಗೆ ಇಲ್ಲಿ ಸುತ್ತಮುತ್ತ ನೋಡಿ ತುಂಬ ಗ್ರೀನರಿಯಾಗಿ ಕಾಣುತ್ತೆ. ಸೊ ನೀವು ಏನಾದರೂ ಈ ಕಡೆ ಬರೋ ಹಾಗಿದ್ದರೆ ನಿಮಗೆ ಈ ಚಳಿಗಾಲದಲ್ಲಾಗಲಿ ಅಥವಾ ಮಳೆಗಾಲಲ್ಲಾದರೂ ಬಂದರೆ ಒಳ್ಳೆ ಸೀನರೀಸ್ನ ನೀವು ನೋಡ್ಬೋದು. ತುಂಬ ಸಖತ್ತಾಗಿರುತ್ತೆ. ಯಾಕೆಂದರೆ ತುಂಬ ಟೂರಿಸಮ್ ಪ್ಲೇಸಸ್ಗಳೆಲ್ಲ ಇದೆ ಇಲ್ಲೆಲ್ಲ. ತುಂಬ ಜನ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಅದ್ರ ಜೊತೆಗೆ ತುಂಬ ಫಾರಿನರ್ಸ್ ಕೂಡ ಇಲ್ಲಿ ವಿಸಿಟ್ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗಂಗಾವತಿ ಭತ್ತದ ನಾಡು. ತುಂಬ ಗ್ರೀನ್ರಿಯಾಗಿ ಸಖತ್ತಾಗಿ ಕಾಣುತ್ತೆ. ನೀವು ಲೈವ್ ಆಗಿ ನೋಡಬೇಕು.
ಹಾಗೆ ನಾನು ಈ ಫಸ್ಟ್ ವೀಡಿಯೋಗೆ ನನ್ನ ವಾಯ್ಸ್ ಕೊಡ್ತಾ ಇರೋದ್ರಿಂದ ನಿಮಗೆ ವಿವರಣೆ ಕೊಡೋ ಟೈಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ವ್ಯೂವರ್ಸ್, ಇದಕ್ಕೆ ನಾನು ಕ್ಷಮೆ ಇರಲಿ. ನಾನು ಆದಷ್ಟು ಕಂಟಿನ್ಯೂಸ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಥವಾ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದು ನನಗೆ ಇನ್ನೂ ಸ್ವಲ್ಪ ರೂಢಿ ಆಗಬೇಕು. ಗೈಸ್, ನೀವೇನಾದರೂ ಈ ಕಡೆ ಗಂಗಾವತಿ ಅಥವಾ ಹಂಪಿ ಅಥವಾ ಅಂಜನಾದ್ರಿ ಈ ಕಡೆ ಏನಾದರೂ ನೀವು ಪ್ರೇಕ್ಷಣೀಯ ಸ್ಥಳಗಳು ಅಥವಾ ಟೂರಿಸಮ್ ಪ್ಲೇಸ್ಗಳನ್ನು ನೋಡೋ ಏನಾದರೂ ಪ್ಲ್ಯಾನ್ ಇದ್ದರೆ ಆದಷ್ಟು ನೀವು ಸಮ್ಮರಲ್ಲಿಕ್ಕಿಂತ ವಿಂಟರಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಮಳೆಯಲ್ಲಾಗಲಿ ಅಥವಾ ಎಲ್ಲ ಚೆನ್ನಾಗಿ ಸಖತ್ತಾಗಿ ಸೀನ್ರಿಗಳು ಸಿಗುತ್ತೆ ನಿಮಗೆ. ಯಾಕೆಂದರೆ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೇಚರು. ಸೊ ನಿಮಗೆ ಅದ್ರ ಜೊತೆಗೆ ನಿಮಗೆ ಎಸ್ಪೆಷಲಿ ನೀವು ಬೈಕ್ ರೈಡಿಂಗ್ ಬಂದರೂ ಇನ್ನೂ ಸಖತ್ತಾಗಿರುತ್ತೆ ಈ ಕಡೆ, ಈ ನಮ್ಮ ಅಂಜನಾದ್ರಿ ಮತ್ತು ಹಂಪಿ ಸೈಡೆಲ್ಲ. ಸೊ ಆದಷ್ಟು ನೀವು ವಿಂಟರಲ್ಲಿ ಅಂದರೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಪ್ಲ್ಯಾನ್ ಮಾಡಿದ್ರೆ ಅಥವಾ ಮಳೆಯಲ್ಲಿ ನೋಡೋಕೆ ಇಷ್ಟಪಡುವಂಥ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಲ್ಲೇ ಮುಂದೆ ಏನೋ ಒಂದು ಸರ್ಕಲ್ ಕಾಣ್ತಾ ಇದೆಯಲ್ಲ, ಅದು ನಿಮ್ಗೆ ಲೆಫ್ಟ್ ಸೈಡ್ ಹೋಗಿದ್ರೆ ಬುಕ್ಸಾಗರ ಬರುತ್ತೆ, ರೈಟ್ ಸೈಡ್ ಹೋದರೆ ಕಡೆಬಾಗಿಲು ಅಂದರೆ ಬುಕ್ಸಾಗರ ಹೊಸಪೇಟೆ ಕನೆಕ್ಟ್ ಆಗುತ್ತೆ. ಈ ಕಡೆ ಕಡೆಬಾಗಿಲು ಅಂದರೆ ಈ ಕಡೆ ರೈಟ್ ಸೈಡ್ ಹೋದರೆ ನಿಮಗೆ ಅಂಜನಾದ್ರಿ ಹುಲಿಗೆಮ್ಮ ದೇವಿ ಟೆಂಪಲ್ಲು. ಸೊ ಹಾಗೆ ಹೊಸಪೇಟೆಗೆ ನೀವು ಕನೆಕ್ಟ್ ಆಗ್ಬೋದು. ಈಗ ತಾನೇ ಜಸ್ಟ್ ಒಂದು ಕಾಫಿ ಬ್ರೇಕ್ ತೊಗೊಂಡು ಹೊರಡ್ತಾ ಇದ್ದೀವಿ. ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಡ್ರೈವ್ ಮಾಡುವಾಗ ಒಂದು ಕಾಫಿ ಅಥವಾ ಟೀ ತೊಗೊಂಡು ಡ್ರೈವ್ ಮಾಡ್ತಿದ್ರದ್ದು ಮಜಾನೇ ಬೇರೆ ಗುರು. ಬಾಡಿ ಬೆಚ್ಚಗಾಗಲ್ದಾಗಲಿ ಅಥವಾ ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಒಂದು ತುಂಬ ತಣ್ಣನೆ ವೆದರಲ್ಲಿ ಡ್ರೈವ್ ಮಾಡೋದಕ್ಕೆ ಸ್ವಲ್ಪ, ಯಾಕೆಂದರೆ ಜೊತೆಗೆ ಮಳೆನೂ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಸೀನ್ರಿ, ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಆ ರೋಡು, ಈ ವ್ಯೂವು, ಈ ರೈಡು, ಈ ಕಡೆ ಸೈಡ್ ಆ ಥರ ಬಂದರೆ ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೆ ಈ ಕಡೆ ಎಲ್ಲ ಇರ್ತಕ್ಕಂಥ ಸುಮಾರು ದೇವಸ್ಥಾನಗಳನ್ನ ನೀವು ಕಾಣ್ಬೋದು. ದೇವಸ್ಥಾನಗಳು, ಮಂಟಪ ಆ ಥರದ್ದೆಲ್ಲ ನೀವು ಕಾಣ್ಬೋದು. ಆ ಥರ ತುಂಬ ಬೇಜಾನಿದೆ ಈ ನಮ್ಮ ಗಂಗಾವತಿ, ಅಂಜನಾದ್ರಿ, ಕಿಷ್ಕಿಂಧೆ ಸುತ್ತಮುತ್ತ. ಇಲ್ಲೇ ಮುಂದ್ಗಡೆ ನಿಮಗೆ ಒಂದು ತೋರಿಸ್ತೀನಿ ನಾನು ಮಂಟಪ ಹೇಗಿರ್ತವೆ ಅಂತೇಳಿ. ಆದರೆ ಪುರಾತನ ಕಾಲದಿಂದನೂ ಅವು ಹಾಗೇ ಇದೆ. ಸೊ ಗಾಯ್ಸ್, ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಮಂಟಪ. ಈ ಥರದ ಮಂಟಪ ನಿಮಗೆ ಮುಂದೆ ಹೋಗ್ತಾ ತುಂಬ ಸಿಗ್ತವೆ. ಇವೆಲ್ಲ ಪುರಾತನ ಕಾಲದಿಂದಲೂ ಇರ್ತಕ್ಕಂಥ ಮಂಟಪಗಳು. ಈಗ ನಾವು ಆನೆಗುಂದಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಆನೆಗುಂದಿ ನಿಮಗೆ ಗೊತ್ತೇ ಇದೆ, ವಿಜಯನಗರ ಸಾಮ್ರಾಜ್ಯ ಆಳಿದಂಥ ಒಂದು ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಸುತ್ತಮುತ್ತಲೂ ತುಂಬಾ ಒಳ್ಳೆ ಪ್ಲೇಸಸ್ ಎಲ್ಲ ಇದೆ ನಿಮಗೆ ನೋಡೋದಕ್ಕೆ. ಅಂದರೆ ಟೂರಿಸಮ್ಮು, ಈ ಟ್ರಿಪ್ ಪ್ಲ್ಯಾನ್ ಮಾಡೋರು ಗ್ರೂಪ್ಸ್ಗೆ ಒಳ್ಳೆ ಹೇಳಿ ಮಾಡಿಸಿದ ಜಾಗ ಅದು. ಫ್ರೆಂಡ್ಸ್, ಆದಷ್ಟು ನೀವು ಸಿಂಗಲ್ಲಾಗಿ ಬರೋದಕ್ಕಿಂತ ಅಥವಾ ಡಬಲ್ ಬರೋದಕ್ಕಿಂತ ನೀವು ಗುಂಪು ಫ್ರೆಂಡ್ಸ್ ಜೊತೆ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲೇ ನಮ್ಮ ಲೆಫ್ಟ್ ಸೈಡ್ ಒಂದು ಮಂಟಪ ಬರ್ತಾ ಇದೆ ನೋಡಿ. ಸೊ ಆದಷ್ಟು ನೀವು ಈ ಕಡೆ ಏನಾದರೂ ವಿಸಿಟ್ ಮಾಡಿದ್ರೆ ನೀವು ಸಿಂಗಲ್ ಅನ್ನೋಕ್ಕಿಂತ ನೀವು ಗ್ರೂಪಲ್ಲಿ ಬಂದರೆ ತುಂಬಾ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಮುಂದ್ಗಡೆ ಒಂದು ಆದಿಶಕ್ತಿ ದೇವಿ ದೇವಸ್ಥಾನ ಇದೆ. ಇದು ನಮ್ಮ ಗಂಗಾವತಿ ಕಡೆ ತುಂಬ ಫೇಮಸ್ಸು. ಮೇಲ್ಗಡೆ ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂಸ್ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಲೆಫ್ಟ್ ಸೈಡು. ಸೊ ಈ ದೇವಸ್ಥಾನದ ಬಗ್ಗೆಯೂ ನಿಮ್ಗೆ ಒಂದ್ಸಲ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಂದರೆ ನನ್ನ ಚಾನಲಲ್ಲಿ ಹಾಕ್ತೀನಿ, ನೀವೆಲ್ಲ ನೋಡ್ಬೋದು.
ಸ್ನೇಹಿತರೆ, ಆದಷ್ಟು ನಾವು ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ ಅಂಜನಾದ್ರಿ ದೇವಸ್ಥಾನಕ್ಕೆ. ಸೊ ಇನ್ನೇನು ಸ್ವಲ್ಪ ಹತ್ರನೇ ಇರೋದು. ಸೊ ಅದರಲ್ಲಿ ಇವತ್ತು ಶ್ರಾವಣ ಕಡೆ ಶನಿವಾರ ಆಗೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಗೊತ್ತಿಲ್ಲ ಟ್ರಾಫಿಕ್ ಎಲ್ಲಿವರೆಗೂ ಇರುತ್ತೆ ಅಂತೇಳಿ. ಮೇ ಬಿ ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೋದು ಅಂತ ನಾನು ಅನ್ಕೋತಿದ್ದೀನಿ. ಕಾರ್ಗಳು ಕಾಣಿಸ್ತಾ ಇದ್ದಾವೆ. ಎಸ್, ಹೌದು, ಟ್ರಾಫಿಕ್ ಇಲ್ಲಿಂದನೇ ತುಂಬ ಇದೆ. ಒಳಗಡೆ ಹೋಗೋದಕ್ಕೆ, ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಸಾಕಾಗುತ್ತೆ ಗುರು, ಅಷ್ಟು ಟ್ರಾಫಿಕ್ ಇರುತ್ತೆ. ಯಾಕೆಂದರೆ ಈ ಒಂದು ರೋಡಲ್ಲೇ ನಿಮಗೆ ಪಂಪಾ ಸರೋವರ, ಆಮೇಲೆ ಮುಂದುಗಡೆ ಸ್ವಲ್ಪ ಬೇರೆ ಸಣಾಪುರ ಪ್ರೇಕ್ಷಣೀಯ ಸ್ಥಳಗಳಿದೆ. ಸೊ ಆ ಕಡೆಯಿಂದ ಬರೋದ್ರಿಂದ ನಮಗೆ ಅಂಜನಾದ್ರಿ ಹತ್ರ ನಿಮಗೆ ಸುಮಾರು ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಸೊ ಹಾಗೇ ಮುಂದೆ ನೋಡೋಣ ಬನ್ನಿ, ದಾರಿ ಸಿಗುತ್ತೋ ಇಲ್ವೋ. ಸೊ ಏನಂದರೆ ಬೈಕ್ ತಂದರೆ ಇದೊಂದು ಅಡ್ವಾಂಟೇಜ್ ನೋಡಿ. ಸ್ವಲ್ಪ ಸಣ್ಣ ಸಣ್ಣ ಜಾಗದಲ್ಲಿ ನಾವು ನುಗ್ಗಿ ಹೋಗ್ಬಿಡ್ಬೋದು ಬೇಗ. ಬಟ್ ತುಂಬ ಲಾಂಗ್ ಇದ್ದಂಗಿದೆ ಟ್ರಾಫಿಕ್ಕು. ಗೊತ್ತಿಲ್ಲ ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಏನೋ ಅಂತೇಳಿ. ಅದರಲ್ಲಿ ಬೇರೆ ಇವತ್ತು ತುಂಬ ರಶ್ ಇರುತ್ತೆ. ನೋಡೋಣ. ಯಾರಿಗೂ ಆಟೋ ಅಣ್ಣ ಇಲ್ಲೇ ಮುಂದೆ ಯೂಟರ್ನ್ ಮಾಡೋಂಗೆ ಕಾಣ್ತಾ ಇದ್ದಾನೆ. ಮಾಡ್ದ. ಯಾಕೆಂದರೆ ಸಣ್ಣ ವೆಹಿಕಲ್ ಹೋಗೋದು ಕೂಡ ಕಷ್ಟ ಇದೆ ಈಗ ಅಲ್ಲಿ ಮುಂದ್ಗಡೆ, ಅಷ್ಟು ಟ್ರಾಫಿಕ್ ಇರೋದ್ರಿಂದ ಮಧ್ಯದಲ್ಲಿ ಯೂಟರ್ನ್ ಹೊಡಿತಾನೆ ಇರ್ತಾರೆ. ಸೊ ನೋಡೋಣ, ನಮಗೆ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲಿ ನುಗ್ಕೊಳ್ತಾ ಹೋಗೋಣ. ಇಲ್ಲಿ ಗ್ಯಾಪ್ ಇದೆ, ಬನ್ನಿ. ಸೊ ಈಗ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ನೋಡೋಣ, ಅದಕ್ಕೇನೊಂದು ಆಲ್ಟರ್ನೇಟಿವ್ ಹುಡುಕಬೇಕು. ಅಂದರೆ ಯೂಟರ್ನರ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲಿ ಮುಂದೆ ಪಂಪಾ ಸರೋವರ ಎಲ್ಲಾದರೂ ನಾವು ಸೈಡ್ ಹಾಕಬೇಕು. ಸ್ನೇಹಿತರೆ ನೋಡಿ, ಇದು ಅಂಜನಾದ್ರಿ ಬೆಟ್ಟದ ಬ್ಯಾಕ್ ಸೈಡ್, ಅಂದರೆ ದರ್ಶನ ಮುಗಿಸ್ಕೊಂಡು ಕೆಳಗೆ ಇಳಿತೀವಲ್ಲ ಆ ಕಡೆ ಸೈಡ್ ವ್ಯೂ ನೋಡಿ. ಯಾಕೆಂದರೆ ನಾವು ಮುಂದೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರಿಂದ ನಾವು ಹಿಂದ್ಗಡೆಯಿಂದನೇ ಹತ್ತೋಣ ಅಂಥೇಳಿ ಸೊ ಹಿಂದ್ಗಡೆಯಿಂದ ಹೊರಟಿದ್ದೀವಿ ದರ್ಶನಕ್ಕೆ. ಸೊ ಇಲ್ಲಿಂದ ಸ್ವಲ್ಪ ಬೇಗ ಹೋಗ್ಬೋದು, ಯಾಕೆಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿನೂ ಆ್ಯಕ್ಚುಲಿ ಜನ ಜಾಸ್ತಿ ಇರೋದ್ರಿಂದ ಬರೋರ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಾವು ಹೋಗೋಣ ಬನ್ನಿ. ಜೈ ಶ್ರೀರಾಮ್. राम बोलो, राम राम बोलो भैया, राम राम बोलो, राम 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 राम। जय श्री राम, जय श्री राम, जय श्री राम। इधर साइड से जाइए। ಎಷ್ಟು ಇದೆ? ನೋಡ್ಕೊಂಡ್ ಬಾ.
ಸೌಂಡ್ ಕೇಳಿಸಿಲ್ಲ. ಹೋಗ್ಬಿಟ್ರವ್ರ ಅವಾಗ ಗುಡಕ್ಕೆ ಹೋಗೋದು. ಹಾಂ, ಗುಡಕ್ಕೆ ಹೋಗೋದು. ಕಟ್ ಮಾಡಿ ತಗೊಂಡೆ. ಅಲ್ಲಿ ಸ್ವಲ್ಪ ಮಧ್ಯದ ಅಂಗಡಿಗಳು ಇಟ್ಟಾರ ನೋಡು, ಅಲ್ಲೇ ಜಾಮ್. ಮುಂದೆಯಿಂದ ಬಂದಿದ್ರೆ ದೇವರನ್ನ ಆಗ್ತಿದ್ದಿಲ್ಲ. ನಿನ್ನ ಫ್ರೆಂಡ್ ಅಂದಲ್ಲ, ನಾನು ಅಲ್ಲೇ ಸಾಕಾದೆ ಯಾವಾಗ ಇರ್ತಾನಪ್ಪ ಅಂತೇಳಿ. ಬಾ ಒಬ್ರು ಬಾ, ನಾವು ಒಂದು ರೌಂಡ್ ಆಯ್ತಲ್ಲ ಅಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡಿ, ಹನುಮ ಮಾಲಾಧಾರಿಗಳು ತಮ್ಮ ಮಾಲೆನ ವಿಸರ್ಜನೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾಲೆನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಈ ಹನುಮ ಮಾಲಾಧಾರಿಗಳು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಏಳುಬಂಚಿ ಗ್ರಾಮದವರು. ಸೊ ಇದರಲ್ಲಿ ನಮ್ಮ ಆತ್ಮೀಯರು ಕೂಡ ಇದ್ದಾರೆ, ಅದ್ರ ಜೊತೆಗೆ ಅವ್ರ ಕುಟುಂಬವೂ ಇದೆ. ಈ ಭಕ್ತಾದಿಗಳು ಪ್ರತಿ ವರ್ಷ ಶ್ರಾವಣ ಕಡೆ ಶನಿವಾರದಂದು ಏಳುಬಂಚಿಯಿಂದ ಅಂಜನಾದ್ರಿ ಪರ್ವತಕ್ಕೆ ಪಾದಯಾತ್ರೆ ಮಾಡ್ತಾರೆ. ಸೊ ಇವ್ರ ಜೊತೆಗೆ ಅವರ ಕುಟುಂಬ ಸಮೇತ ಸುಮಾರು 250ರಿಂದ 300 ಜನ, ಅದಕ್ಕಿಂತ ಹೆಚ್ಚು ಜನ ಪಾದಯಾತ್ರೆ ಬರ್ತಾರೆ. ಸೊ ಬಂದು ಇಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಅವರ ಮಾಲೆನ ವಿಸರ್ಜನೆ ಮಾಡಿ, ಆಮೇಲೆ ಇಲ್ಲೇ ಪಕ್ಕದಲ್ಲಿರೋ ಆನೆಗುಂದಿಲಿ ಪ್ರಸಾದನ ಸ್ವೀಕರಿಸಿ ಭಕ್ತಾದಿಗಳು ಪ್ರಸಾದ ಕೊಟ್ಟು ಸೊ ಅಲ್ಲಿಂದ ಹೊರಡ್ತಾರೆ. ಎಲ್ಲ ನಮ್ಮ ಆಂಜನೇಯ ಸ್ವಾಮಿ ಮೇಲಿರುವ ಭಕ್ತಿ. ಜೈ ಶ್ರೀರಾಮ್.
ಫ್ರೆಂಡ್ಸ್, ನಾವೀಗ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಈ ಜಂಗ್ಲಿ ಫಾಲ್ಸ್ ಅಂದರೆ ಸಣಾಪುರ ಕಡೆ ಹೊರಟಿದ್ದೀವಿ. ಸೊ ನಿಮ್ಗೆ ಇಲ್ಲೇ ಮುಂದ್ಗಡೆ ನಿಮಗೆ ಕಿಷ್ಕಿಂಧ ರೆಸಾರ್ಟ್ ಬರುತ್ತೆ, ತೋರಿಸ್ತೀನಿ ನಿಮಗೆ ಲೊಕೇಶನ್ ತೋರಿಸ್ತೀನಿ. ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಬಸ್ ನಿಂತ್ಕೊಂಡಿದೆಯಲ್ಲ, ಸೊ ಅಲ್ಲಿ ರೈಟ್ ಸೈಡ್ ಹೋದರೆ ನಿಮಗೆ ಕಿಷ್ಕಿಂಧ ರೆಸಾರ್ಟ್ ಸಿಗುತ್ತೆ. ಚೆನ್ನಾಗಿದೆ, ನಿಮಗೆ ಸಮ್ಮರಲ್ಲಿ ಒಳ್ಳೆ ಲೊಕೇಶನ್ನು, ತುಂಬ ಪ್ರವಾಸಿಗರು ಬರ್ತಾರೆ ಅಲ್ಲಿ. ಹಾಗೇ ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಲೆಫ್ಟ್ ಸೈಡು ಒಂದು ಸ್ಮಾರಕಗಳೆಲ್ಲ ಕಾಣ್ತಾ ಇದೆ ನೋಡಿ ನಿಮಗೆ ಲೆಫ್ಟ್ ಸೈಡು. ಸೊ ಇಲ್ಲಿದ್ದ ನೀವು ಡೈರೆಕ್ಟು ಹಂಪಿಗೆ ಹೋಗ್ಬೋದು. ಅಲ್ಲಿ ನಿಮಗೆ ಬೋಟ್ ಹಾಕ್ತಾರೆ, ಅಂದರೆ ನಿಮಗೆ ತೆಪ್ಪ ಹಾಕ್ತಾರೆ. ಈ ಕಡೆನೂ ಒಂದು ನಿಮಗೆ ರೋಡ್ ಇದೆ ಹೋಗೋದಕ್ಕೆ ಹಂಪಿಗೆ. ಬನ್ನಿ, ನಾವೀಗ ಜಂಗ್ಲಿ ಫಾಲ್ಸ್ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಮುಂದೆ ಇದೆ, ತುಂಬ ಚೆನ್ನಾಗಿರುತ್ತೆ. ಸೊ ಏನಂತಂದರೆ ಇಲ್ಲಿ ಒಂಥರ ಏನಂದರೆ ನೀರು ಹೋಗಿ ತುಂಬ ಸವಿದು ಒಂಥರ ಈ ರಾಕ್ಸ್ ಎಲ್ಲ ತುಂಬ ನೈಸಾಗಿ ಒಂಥರ ಕೇವ್ ಥರ ಫಾರ್ಮ್ ಆಗಿರುತ್ತೆ, ಅಂದರೆ ಲೈನಾಗಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀರಿಲ್ದಾಗ ಇಲ್ಲಿ ತುಂಬ ಸಖತ್ತಾಗಿರುತ್ತೆ ಸೀನ್ರಿ. ಈಗ ಅದರಲ್ಲಿ ಬೇರೆ TV ಡ್ಯಾಮ್ ತುಂಬ ಭರ್ತಿ ಆಗಿರೋದ್ರಿಂದ ತುಂಬ ನೀರು ಬಿಟ್ಟಿರ್ತಾರೆ, ಗೊತ್ತಿಲ್ಲ ಹೇಗಿದೆ ಅಂತೇಳಿ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ, ನೋಡೋಣ. ಎಲ್ಲ ಕಟ್ಟೈತೆ ಬಾಲ್. ಹಾಂ, ಹೌದು ಫ್ರೆಂಡ್ಸ್, ನೀರು ಬಿಟ್ಟಿದ್ದಾರೆ, ತುಂಬ ನೀರಿದೆ ನೋಡಿ. ಹೇಗಿದೆ ವ್ಯೂ ತೋರಿಸ್ತೀನಿ. ತುಂಬ ಸಖತ್ತಾಗಿದೆ ಗುರು ಇದು. ಸಮ್ಮರಲ್ಲಿ ಅಥವಾ ನಿಮಗೆ ಸಮ್ಮರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ನೀರು ಇರುತ್ತಲ್ಲ, ಅವಾಗ ನೀವೆಲ್ಲನೂ ನೋಡ್ಬೋದು. ಇಲ್ಲಿ ತುಂಬ ಸಖತ್ತಾಗಿದೆ. ಹಾಗೆ ನಿಮಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು ಹೈಬಿ ಬರುತ್ತೆ, ಅಲ್ಲೆಲ್ಲ ತೆಪ್ಪ ಹಾಕ್ತಾರೆ.
ಅದನ್ನು ತುಂಬ ಚೆನ್ನಾಗಿದೆ. ಸೊ ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಈಗ ಮುಂದ್ಗಡೆ ಆ ರೂಟಿಂದನೇ ಹೋಗ್ಬೇಕು ನಾವು. ಸಣಾಪುರ ಲೇಕ್ ಹೋಗ್ಬೇಕು ಮುಂದ್ಗಡೆ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಿಮಗೆ IB ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ನಿಮಗೆ ತುಂಬ ದೂರದಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಅಲ್ಲಿದೆ IB. ಸೊ ಈ ಸೀನ್ ಕೂಡ ಸಖತ್ತಾಗಿರುತ್ತೆ ನಿಮಗೆ. ಇಲ್ಲೆಲ್ಲ ವಾಟರ್ ಫಾಲ್ಸ್ ಲೈಕ್ ಆ ಥರ ನಿಮಗೆ ಹರಿಯುವ ನೀರಂತೆಲ್ಲ ಆ ಟೈಪ್ ಚೆನ್ನಾಗಿರುತ್ತೆ. ಸೊ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಈಗ ನಾವು ಹೊರಟಿದ್ದೀವಿ ಸಣಾಪುರ ಲೇಕಿಗೆ. ಸೊ ಬನ್ನಿ. ಅಲ್ಲಿ ನೋಡಿ ಮುಂದೆ ನಮಗೊಂದು ಚಿಕ್ಕದಾಗಿ ಒಂದು ವಾಲ್ ಥರ ಕಾಣ್ತಾ ಇದೆಯಲ್ಲ, ಸೊ ಅದು ಸಣಾಪುರ ಲೇಕ್ ಕನೆಕ್ಟ್ ಆಗಿರೋವಂಥ ದೊಡ್ಡ ಕೆರೆ. ಸೊ ಈ ವಾಲ್ ನೋಡಿ, ಇದು ಆ ಕಡೆ ಕೆರೆ ಇದೆ. ಸೊ ನೀರೆಷ್ಟಿದೆ, ಓ ಮೈ ಗಾಡ್. ನಾನು ಇಲ್ಲೇ ಗಂಗಾವತಿ ಆಗಿರೋದ್ರಿಂದ ಇಲ್ಲಿ ತುಂಬ ಸರಿ ಬಂದಿದ್ದೀನಿ ಸಣಾಪುರಕ್ಕೆ. ಬಟ್ ಯಾವತ್ತೂ ನಾನು ಈ ಕೆರೆ ಇಷ್ಟು ಫುಲ್ ಆಗಿರೋದು ನಾನು ನೋಡೇ ಇರಲಿಲ್ಲ. ಸೊ ಇದೇ ಫಸ್ಟು. ತುಂಬ ಅಂದರೆ ತುಂಬಾ ಫುಲ್ಲಾಗಿದೆ. ಯಾಕಂದರೆ ಸ್ವಲ್ಪ ಗಾಳಿಗೆ ವೇವ್ಸ್ ಬಂದರೆ ಸ್ವಲ್ಪ ನೀರು ಈ ಕಡೆ ಸಿಡಿಯೋ ಚಾನ್ಸಸ್ ಕೂಡ ಇದೆ, ಅಷ್ಟು ನೀರಿದೆ ಇಲ್ಲಿ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಲೇಕ್ ಅಂದರೆ ಕೆರೆ ಸೈಡ್ ವ್ಯೂಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಹಾಗೆ ಮುಂದೆ ತೋರಿಸ್ತೀನಿ ನಿಮಗೆ. ಹಾಗೆ ಮುಂದ್ಗಡೆ ನಿಮಗೆ ದೊಡ್ಡದಾಗಿ ಒಂದು ಲೇಕ್ ಥರ ಅಂದರೆ ಕೆರೆ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲೆಲ್ಲ ತೆಪ್ಪ ಅದನ್ನೆಲ್ಲ ಹಾಕ್ತಾರೆ. ಬನ್ನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಸಣಾಪುರ ಲೇಕ್ ಅಂತ ಕರೆಯೋದು ನಮ್ಮ ಸೈಡು. ಸೊ ಇಲ್ಲಿ ಸೀನ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೆ ಫೋಟೋಶೂಟ್ಗಾಗಲಿ ಫ್ರೆಂಡ್ಸ್ ಗ್ರೂಪ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ಇಲ್ಲಿ ಈಜಾಡೋದಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಯಾಕೆಂದರೆ ಪ್ರಿಕಾಷನ್ಸ್ ಮೇಲೆ ಈಜಾಡಬೇಕು. ನೋಡಿ, ಇದು ನಮ್ಮ ಸಣಾಪುರ ಲೇಕ್. ಯಾಕೆಂದರೆ ಆಲ್ಮೋಸ್ಟ್ ಕೆರೆ ಅನ್ನೋಕ್ಕಿಂತ ಎಲ್ಲರೂ ಇದನ್ನು ಸಣಾಪುರ ಲೇಕ್ ಅಂತಲೇ ಕರೀತಾರೆ. ಹಾಗಾಗಿ ನಿಮಗೆ ಲೇಕ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತೆಪ್ಪ ಹಾಕಿದ್ದಾರೆ, ಪ್ರವಾಸಿಗರು ಹೋಗಿದ್ದಾರೆ ತೆಪ್ಪದಲ್ಲಿ. ಸೀನ್ ನೋಡಿ ತುಂಬ ಚೆನ್ನಾಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ತುಂಬ ಸರಿ ಬಂದಿದ್ದೀವಿ. ಏನು ಅಂದರೆ ಅಲ್ಲಿ ಕಾಣ್ತಾ ಇದೆಯಲ್ವಾ, ಆ ಒಂದು ಬ್ರಿಡ್ಜ್ ಹತ್ರ ಅಲ್ಲೇ ಎಡ್ಜಲ್ಲಿ ಸ್ನಾನ ಮಾಡಿಕೊಂಡು ಮನೆಗೆ ಹೊರಟ್ಬಿಡ್ತಿದ್ವಿ. ಸೊ ಈಗೀಗ ಈ ಕಡೆ ನಾವು ಅಂದರೆ ಕೆರೆಗೆ ಬರೋದು, ಇಲ್ಲಿ ಸ್ನಾನ ಮಾಡೋದು ಕಮ್ಮಿ ಆಗಿದೆ. ನೋಡಿ, ಸೊ ನೀವು ನಿಮ್ಮ ಫ್ರೆಂಡ್ ಜೊತೆ ಬನ್ನಿ. ಇಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ತೆಪ್ಪದಲ್ಲಿ ಹೇಗೆ ರೌಂಡ್ ಹಾಕಿಸ್ತಾ ಇದ್ದಾರೆ. ಸೊ ಗ್ರೂಪ್ ಆಗಿ ಬಂದರೆ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಬಂದರೆ. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ.
ಸ್ನೇಹಿತರೆ, ನಾವೀಗ ಈ ಪ್ಲೇಸಿಂದ ಹೊರಟಿದ್ದೀವಿ. ಅಂದರೆ ಆ ಕೆರೆನ ನಾವು ಆಲ್ಮೋಸ್ಟ್ ಯು ಶೇಪಲ್ಲಿ ರೌಂಡ್ ಹಾಕ್ಕೊಂಡು ನಾವು ಮತ್ತೆ ನಮ್ಮ ಬೇರೆ ಲೊಕೇಶನ್ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಇದು. ಆದಷ್ಟು ಯಾಕೆಂದರೆ ನಮಗೂ ತಿರುಗಾಡಬೇಕು ಅನ್ನೋದು ತುಂಬ ಇದೆ. ಸೊ ಸ್ನೇಹಿತರೆ, ನೀವು ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಫ್ರೆಂಡ್ ಜೊತೆ, ಸೊ ಈ ಕಡೆ ಒಂದ್ಸರಿ ನೀವು ಪಕ್ಕಾ ಪ್ಲ್ಯಾನ್ ಮಾಡಿ. ಯಾಕೆಂದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಒಳ್ಳೆ ಪ್ಲೇಸಸ್ ಇದು. ಸೊ ಈಗ ನಾವು ಹೊರಟಿದ್ದೀವಿ. ಡೈರೆಕ್ಟು ಯೂ ಟರ್ನ್ ಮಾಡಿಕೊಂಡು, ಅಂದರೆ ಕೆರೆ ಮೇಲ್ಗಡೆಯಿಂದ ನಾವು ಮತ್ತೆ ಮೇನ್ ರೋಡ್ ಟಚ್ ಆಗಬೇಕು. ನೋಡಿ, ಅಲ್ಲಿ ಕಾಣ್ತಾ ಇದ್ದಿಲ್ಲ, ಅದೇ ಬೆಟ್ಟದಿಂದ ನಾನು ನಿಮಗೆ ತೋರಿಸಿರೋದು. ಇಲ್ಲಿ ನೋಡಿ, ಈ ಬ್ರಿಡ್ಜ್ ತೋರಿಸಿದ್ನಲ್ವಾ. ಸೊ ಇದೇ ಬ್ರಿಡ್ಜ್ ಹತ್ರ ನಾವು ಆಲ್ಮೋಸ್ಟ್ ಚಿಕ್ಕವರಿದ್ದಾಗಿದ್ದಾನು ಸ್ವಲ್ಪ ಇಲ್ಲಿಗೆ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಹೊರಡ್ತಾ ಇದ್ವಿ. ಅಲ್ಲಿ ಹೋಗಿ ನೋಡಿ ಬರ್ತೀರಾ? ಇಲ್ಲೊಂದು ದೊಡ್ಡ ಟನಲ್ ಬರುತ್ತೆ ನೋಡು. ಒಂದು ಎಷ್ಟು ಕಿಲೋಮೀಟರ್ ಐತೆ ಅದು? ಹಾಗೆ ಸ್ನೇಹಿತರೆ, ಮುಂದೆ ಒಂದು ಟನಲ್ ಇದೆ. ಅದು ತುಂಬ ಪುರಾತನ ಕಾಲದಲ್ಲಿ ಕಟ್ಟಿರುವಂಥ ಟನಲ್ಲು, ತುಂಬ ಲೆಂತ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ನಿಮಗೆ ಚಾನಲ್ ಅಪ್ಡೇಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ಗೆ ಕೆನಾಲ್ ಹೋಗ್ತಾ ಇದೆ. ಓಕೆ ಸ್ನೇಹಿತರೆ, ಹಾಗಾದರೆ ಆಲ್ಮೋಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಹಾಗಾಗಿ ಎಲ್ಲರೂ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೆಫರ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಸೊ ಫ್ರೆಂಡ್ಸ್, ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ, ಅಂದರೆ ಕಂಟೆಂಟ್ ಮೇಲೆ ವೀಡಿಯೋಗಳನ್ನ ಮಾಡಿ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಮುಂದ್ಗಡೆ ನಿಮಗೆ ಒಂದು ಒಳ್ಳೆ ಅಂದರೆ ನಾವು ಮೈನ್ ರೋಡಿಗೆ ಟಚ್ ಆಗಬೇಕಲ್ವಾ. ಸೊ ಅಲ್ಲಿ ಮಧ್ಯದಲ್ಲಿ ನಿಮಗೆ ಒಳ್ಳೆ ಸೀನರೀಸ್ ಇದೆ, ನಿಮಗೆ ತೋರಿಸ್ತೀನಿ. ಸ್ಟೇ ವಿತ್ ಮೀ. ಅದ್ರ ಜೊತೆಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.